4 ದಿನ ಆಯಿತು, ಇದುವರೆಗೂ ಕೂಡ ಇಂಡಿಗೋ ವಿಮಾನಗಳು ಹಾರಾಟವನ್ನು ಆರಂಭಿಸಿಲ್ಲ. ಇದು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಯನ್ನು ತಂದೊಡ್ತಾ ಇದೆ. ಇದುವರೆಗೂ ಕೂಡ ಇಂಡಿಗೋ ವಿಮಾನಗಳು ಹಾರಾಟ ಆರಂಭಿಸಿಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ. ಇಂಡಿಗೋ ಸಿಬ್ಬಂದಿ ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದ ಮುಂದುವರೆದಿದೆ. ಟರ್ಮಿನಲ್ ಬಳಿಕ ಇಂಡಿಗೋ ಕೌಂಟರ್ ಬಳಿಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಸಿಬ್ಬಂದಿ ಅಂತ ಆಕ್ರೋಶಿತರಾಗಿದ್ದಾರೆ. ವಿಮಾನ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಪಟ್ಟು ಹಿಡಿದಿದ್ದಾರೆ. ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಿ, ಬೇರೆ ಏರ್ಲೈನ್ಸ್ನಲ್ಲಿ ಅಟ್ಲೀಸ್ಟ್ ನಮಗೆ ಟಿಕೆಟ್ ಬುಕ್ ಮಾಡಿಕೊಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. CASF ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಪ್ರಯಾಣಿಕರ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಸೊ ಇದು ಸದ್ಯಕ್ಕೆ ಬೆಂಗಳೂರಿನ ಏರ್ಪೋರ್ಟ್ನ ದೃಶ್ಯಗಳು. ಅದರಲ್ಲೂ ಇಂಡಿಗೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ಹೇಳಿ ಬಂದಿರುವಂತಹ ಪ್ರಯಾಣಿಕರು ಅವರವರ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. ಸೊ ಹಾಗಾಗಿ ನಮಗೇನು ಪರ್ಯಾಯ ವ್ಯವಸ್ಥೆ ಆದರೂ ಮಾಡಿಕೊಡಿ ಅಥವಾ ರಿಫಂಡ್ ಆದರೂ ಮಾಡಿಕೊಡಿ ಅನ್ನುವಂಥದ್ರ ಬಗ್ಗೆ ಈಗ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಕೇಳಿದ್ರು ಸಿಬ್ಬಂದಿ ನಮಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಂತ. ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರೆ ಅದು ನೆಕ್ಸ್ಟ್ ಏನಾದರೂ ಫ್ಲೈಟಿಗೆ ನೀವು ಏನಾದರೂ ಅರೇಂಜ್ ಮಾಡಿಕೊಡ್ತೀರಾ ಅಥವಾ ಯಾವಾಗ ಮತ್ತೆ ಫ್ಲೈಟ್ಗಳೆಲ್ಲವೂ ಕೂಡ ಹಾರಾಟ ಆರಂಭಿಸುತ್ತೆ ಅಟ್ಲೀಸ್ಟ್ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಏನು ಮಾಹಿತಿ ಕೊಡಬೇಕು ಅನ್ನುವಂಥದ್ದೇ ಅವ್ರಿಗೆ ಗೊತ್ತಿಲ್ಲ. ಸೊ ಇದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ 4ನೇ ದಿನ ಇದು. ಇನ್ನೂ ಕೂಡ ಇಂಡಿಗೋ ವಿಮಾನಗಳು ಹಾರಾಟ ಆರಂಭಿಸಿಲ್ಲ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಇನ್ನೂ ಕೂಡ ಮುಂದುವರೆದೇ ಇದೆ. ಅವರೆಲ್ಲರೂ ಕೂಡ ಪೂರ್ವ ನಿಗದಿ ಕೆಲಸಕ್ಕಾಗಿ ಸಮಾರಂಭಗಳಿಗಾಗಿ ತೆರಳ್ತಾ ಇದ್ರು. ಸ್ವಲ್ಪ ಬೇಗ ಮತ್ತು ಸಮಯಕ್ಕೆ ಸರಿಯಾಗಿ ತಲುಪ್ತೀವಿ ಅಂತ ಹೇಳಿ ವಿಮಾನದ ಟಿಕೆಟನ್ನು ಬುಕ್ ಮಾಡಿದ್ರು. ಆದರೆ ಆ ಏರ್ಲೈನ್ಸ್ ಮಾತ್ರ ಪ್ರಯಾಣಿಕರ ನಂಬಿಕೆ ಕಳೆದುಕೊಳ್ಳುವಂತಹ ಕೆಲಸ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ವಿಮಾನಗಳು ಏಕಾಏಕಿ ರದ್ದಾಗಿವೆ. ಏರ್ಪೋರ್ಟ್ಗೆ ಬಂದ ಸಾವಿರಾರು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಇವತ್ತು ನನ್ನ ಮಗನ ನಾಮಕರಣಕ್ಕೋಸ್ಕರ ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡು ಜೊತೆಗೆ ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದೆ. ಅಳಲು, ಆಕ್ರೋಶ, ಗೋಳಾಟ, ಪರದಾಟ ಇದು ಇಂಡಿಗೋ ಏರ್ಲೈನ್ಸ್ ನಂಬಿ ಟಿಕೆಟ್ ಬುಕ್ ಮಾಡಿದ್ದ ಪ್ರಯಾಣಿಕರ ಪಾಡು. ದೇಶಾದ್ಯಂತ 600ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದು. ಕೆಐಎವಿಯಿಂದ ಇಂದು 102 ವಿಮಾನಗಳ ಹಾರಾಟ ಕ್ಯಾನ್ಸಲ್. ಇಂಡಿಗೋ ವಿಮಾನ ಸಿಬ್ಬಂದಿ ಸಮಸ್ಯೆ ಎದುರಿಸುತ್ತಿರುವ ಇಂಡಿಗೋ ಏರ್ಲೈನ್ಸ್ ದೇಶಾದ್ಯಂತ ವಿಮಾನ ಹಾರಾಟ ನಿಲ್ಲಿಸಿದೆ. ಕಳೆದ 20 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ಸಮಸ್ಯೆ ಉಂಟಾಗಿದೆ. ಇಂದು ಒಂದೇ ದಿನ 600ಕ್ಕೂ ಹೆಚ್ಚು ಏರೋಪ್ಲೇನ್ಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ 102 ವಿಮಾನಗಳ ಹಾರಾಟ ರದ್ದಾಗಿದೆ. ಇದರಿಂದ ಪ್ರಯಾಣಿಕರು ರುಚಿಗೆದ್ದಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. Just sitting and waiting. For the luggage itself, we had to wait for 4.5 hours. ವಿಮಾನಗಳ ದಿಢೀರ್ ರದ್ದಿನಿಂದಾಗಿ ದೇಶಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅವ್ಯವಸ್ಥೆ ನಿರ್ಮಾಣವಾಗಿದೆ. ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅದರಲ್ಲೂ ಪುಟ್ಟ ಮಕ್ಕಳು, ವೃದ್ಧರು, ರೋಗಿಗಳ ಪಾಡಂತೂ ಹೇಳತೀರದಾಗಿದೆ. ಗೋಳಾಟ 1, ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ತಂದೆ ಪರದಾಟ.
ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ತಂದೆ ಪರದಾಡಿರುವ ಘಟನೆ ನಡೆದಿದೆ. ಮಗಳಿಗೆ ರಕ್ತಸ್ರಾವ ಆಗ್ತಿದೆ, ಅರ್ಜೆಂಟ್ ಪ್ಯಾಡ್ ಕೊಡಿ ಅಂತ ಮಹಿಳಾ ಸಿಬ್ಬಂದಿಗೆ ತಂದೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಗೋಳಾಟ 2. ಮಗನ ನಾಮಕರಣಕ್ಕೂ ಹೋಗಲಾಗದೆ ತಂದೆ ಪರದಾಟ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಗನ ನಾಮಕರಣಕ್ಕೂ ಹೋಗದೆ ತಂದೆ ಪರದಾಡಿದರು. ಜೈಪುರದಲ್ಲಿ ನಾಳೆ ನಡೆಯಬೇಕಿದ್ದ ಮಗನ ನಾಮಕರಣಕ್ಕೆ ಕುಟುಂಬ ಸಮೇತ ಹೋಗಲು ತಂದೆ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ದಿಢೀರ್ ರದ್ದಾಗಿ ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ಕುಟುಂಬ ಇರುವಂತಾಯಿತು. ಇಡೀ ವರ್ಷದಲ್ಲಿ ನಾನು ಸುಮಾರು ಒಂದು 10ರಿಂದ 12 ಬಾರಿ ಇಂಡಿಗೋ ಫ್ಲೈಟನ್ನೇ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು ಕಸ್ಟಮರ್ ಆಗಿ ಇಷ್ಟು ಬಿಸ್ನೆಸ್ಸನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಅದೊಂದು ನಂಬಿಕೆ ಇರುತ್ತೆ ಅವ್ರ ಮೇಲೆ ಅಂತ. ಅಂಥದ್ರಲ್ಲಿ ಇವತ್ತು ನನ್ನ ಮಗನ ನಾಮಕರಣಕ್ಕೋಸ್ಕರ ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡು ಜೊತೆಗೆ ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದು. ಆ ಮೊಮೆಂಟನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ ಇಂಡಿಗೋ ಏರ್ಲೈನ್ಸ್ ಅವರು. ಗೋಳಾಟ 3. ಮಗನ ಮದುವೆಗೆ 110 ಟಿಕೆಟ್ ಬುಕ್ ಮಾಡಿ ತಂದೆ ಪರದಾಟ. ಇನ್ನು ಭುವನೇಶ್ವರದಲ್ಲಿ ಮಗನ ಮದುವೆಗೆ ತೆರಳಲಾಗದೆ ಪೋಷಕರು ಪರದಾಡಿದ್ದಾರೆ. ಪುತ್ರನ ವಿವಾಹಕ್ಕೆ ಅಂತ ಮಹೇಂದ್ರ ಕುಮಾರ್ ಎಂಬುವರು 110 ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನಗಳ ಹಾರಾಟ ರದ್ದಿನಿಂದ ಮದುವೆಗೆ ಹೋಗಲಾಗದೆ ವರ್ಣ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಗೋಳಾಟ 4. 1 ತಿಂಗಳ ಮಗುವಿನ ಜೊತೆ ಕುಟುಂಬದವರ ಪರದಾಟ. ಪಾಟ್ನಾಗೆ ತಮ್ಮನ ನಿಶ್ಚಿತಾರ್ಥಕ್ಕೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿರುವ ಕುಟುಂಬ 1 ತಿಂಗಳ ಮಗುವಿನ ಜೊತೆ ಪರದಾಡಿದೆ. ಕಳೆದ 24 ಗಂಟೆಯಿಂದ ವಿಮಾನಕ್ಕಾಗಿ ಕಾದು ಕಾದು ಕುಟುಂಬ ಸುಸ್ತಾಗಿದೆ. ಗೋಳಾಟ 6. ಅಯ್ಯಪ್ಪ ಮಾಲಾಧಾರಿಗಳನ್ನ ಅರ್ಧ ದಾರಿಗೆ ಬಿಟ್ಟ ಇಂಡಿಗೋ ವಿಮಾನದಲ್ಲಿ ಸಂಚರಿಸುತ್ತಿದ್ದ ಅಯ್ಯಪ್ಪ ಮಾಲಾಧಾರಿಗಳನ್ನು ಕೂಡ ಅರ್ಧ ದಾರಿಗೆ ಬಿಡಲಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿಯ ಕೊಚ್ಚಿ ಫ್ಲೈಟ್ ಬುಕಿಂಗ್ ಮಾಡಿದವರನ್ನ ಬೆಂಗಳೂರಿನಲ್ಲೇ ಇಳಿಸಲಾಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಗೋಳಾಟ 7. ಸತ್ತವರ ಅಸ್ಥಿ ವಿಸರ್ಜನೆಗೂ ಸಿಗದ ಫ್ಲೈಟ್. ವಿಪರ್ಯಾಸ ನೋಡಿ, ಸತ್ತವರ ಅಸ್ಥಿ ವಿಸರ್ಜನೆಗೂ ನೆಮ್ಮದಿ ಇಲ್ಲದಾಗಿದೆ. ಈ ಕುಟುಂಬ ಹರಿದ್ವಾರದಲ್ಲಿ ತಂದೆಯ ಅಸ್ಥಿ ವಿಸರ್ಜನೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿತ್ತು. ಆದರೆ ದಿಢೀರ್ ಫ್ಲೈಟ್ ರದ್ದಾಗಿದ್ದು ಈಗ ಏರ್ಪೋರ್ಟ್ನಲ್ಲೇ ಪರದಾಡ್ತಿದೆ. ಫ್ರೆಂಡ್ ಅವ್ರದ್ದು ಅಸ್ಥಿ ಇದು ಮಾಡೋಕ್ಕೆ ಹರಿದ್ವಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಿಂದ ಡೆಲ್ಲಿಗೆ ಬುಕ್ ಮಾಡಿದ್ದೀನಿ ಫ್ಲೈಟ್ ಟಿಕೆಟ್. ಆ್ಯಂಡ್ 3 ಜನಕ್ಕೆ ಬುಕ್ ಮಾಡಿದ್ದೀನಿ. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಟೋಟಲ್ 4 ಜನ. ಸೊ ಡೆಲ್ಲಿಲಿಂದ ಇನ್ನೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್. ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಗೋಳಾಟ 8. ಟೇಕ್ ಆಫ್ ಆಗದ ವಿಮಾನ ಆನ್ಲೈನ್ನಲ್ಲೇ ಆರತಕ್ಷತೆ. ಇಲ್ಲಿ ನೋಡಿ, ಹುಬ್ಬಳ್ಳಿಯ ಈ ಕುಟುಂಬ ಅದೆಂಥ ಸಂಕಷ್ಟಕ್ಕೆ ಸಿಲುಕಿದೆ ನೋಡಿ. ಒಡಿಶಾದ ಭುವನೇಶ್ವರದಲ್ಲಿ ನವೆಂಬರ್ 23ರಂದು ಹುಬ್ಬಳ್ಳಿಯ ನಿವಾಸಿ ಮೇಧಾ ಕ್ಷೀರಸಾಗರ ಹಾಗೂ ಒಡಿಶಾದ ಸಂಗಮ್ ದಾಸ್ ವಿವಾಹವಾಗಿತ್ತು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಮೇಧಾ ಕುಟುಂಬ ಆರತಕ್ಷತೆ ಏರ್ಪಡಿಸಿತ್ತು. ವಧುವರರು ಹುಬ್ಬಳ್ಳಿಗೆ ಬರೋದಕ್ಕೆ ಭುವನೇಶ್ವರದಿಂದ ಇಂಡಿಗೋ ವಿಮಾನ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗದೇ ಇರೋದ್ರಿಂದ ಮದುಮಕ್ಕಳಿಲ್ಲದೆ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ವಧುವಿನ ತಂದೆ ತಾಯಿಯೇ ವಧುವರರ ಕುರ್ಚಿಯಲ್ಲಿ ಕುಳಿತು ಶಾಸ್ತ್ರ ನೆರವೇರಿಸಿದ್ರು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ, ಬರೋದು ಹೆಂಗಾರ ಬರ್ಬೋದು ಅವರು ಅಂತ ನಮ್ಗೆ ಇದು ಇತ್ತು. ಆದರೂ ಬರಲಿಲ್ಲ. ನಮ್ಗೆ ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವಿಚಾರ ಮಾಡಿ ಇದನ್ನು ಮಾಡಿದ್ವಿ. ತಾನೇ ಆಕಿ ಎಲ್ಲ ಫೋನ್ ಮಾಡಿ ಈ ಟೈಪ್ ಡೆಕೋರೇಷನ್ ಮಾಡಿ, ಈ ಟೈಪ್ ಅಡುಗೆ ಮಾಡಿ ಅಂತ ಎಲ್ಲ ಅಕ್ಕಿನ ಎಲ್ಲ ಇಬ್ಬರು ಅಕ್ಕ ತಂಗಿ ಕೂಡಿ ಮಾಡಿದರು. ಅದು ಆ ಕಾರ್ಯಕ್ರಮಕ್ಕೆ ಅಕ್ಕಿನ ಬರಲಿಲ್ಲ ಅಂದರೆ ನಮಗೆ ಭಾಳ ದುಃಖ ಆಯಿತು. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ
ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇತ್ತ ಏರ್ಪೋರ್ಟ್ನ ಅರೈವಲ್ ಗೇಟ್ ಬಿಕುವಂತಿದೆ. ಪ್ರಯಾಣಿಕರಿಲ್ಲದೆ ಟ್ಯಾಕ್ಸಿ ಚಾಲಕರು ಬಾಡಿಗೆ ಇಲ್ಲದೆ ಖಾಲಿ ಕೂತಿದ್ದಾರೆ. ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಏನು ಪರದಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶನ ಹೊರಹಾಕಿ ಸಿಬ್ಬಂದಿಗಳ ಜೊತೆ ಜಗಳ ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಾ ಇರತಕ್ಕಂಥ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಸಹ ಅಲರ್ಟ್ ಆಗಿದೆ. ಈಗಾಗಲೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಸಹ ಹಾಕೊಂಡಿದ್ದು, ಒಳಭಾಗದಲ್ಲೂ ಸಹ ಏನು ಟರ್ಮಿನಲ್ನ ಒಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಅವರೆಲ್ಲರೂ ಸಹ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಜೊತೆ ಜಟಾಪಟಿಯನ್ನು ನಡೆಸಿ ಜಗಳವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದ್ದರಿಂದ ಜನರು ಬೇರೆ ಏರ್ಲೈನ್ಸ್ ಟಿಕೆಟ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ತುರ್ತಾಗಿ ಹೋಗಲು ದುಪ್ಪಟ್ಟು ಹಣ ನೀಡಿ ಆಕಾಶ್ ಏರ್ಲೈನ್ಸ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳಿಗೆ ಬುಕ್ ಮಾಡ್ತಿದ್ದಾರೆ. 5 ರಿಂದ 8 ಸಾವಿರದ ಟಿಕೆಟ್ 20 ರಿಂದ 30 ಸಾವಿರಕ್ಕೆ ಮಾರಾಟವಾಗ್ತಿದೆ. ಇನ್ನು ಕೆಲ ಪ್ರಯಾಣಿಕರು ತಮ್ಮ ಮನೆಗಳಿಗೆ ವಾಪಸ್ ಆಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.